Hi, hello. Hi. Hello family members and welcome back to my channel. Hi guys, welcome back to our YouTube channel. ವೆಲ್ಕಮ್ ಬ್ಯಾಕ್ ಟು ಹಿಮಾ ಕವಿತಾ ಯೂಟ್ಯೂಬ್ ಚಾನಲ್. ಸ್ಟಾರ್ಟ್ ಮಾಡಿದ ಅಕೌಂಟು ಬಟ್ ರೀಚ್ ಆಗಿದೆ, ಪರವಾಗಿಲ್ಲ. ಒಂದು ಮಟ್ಟಿಗೆ ವ್ಯೂಸ್ ಮತ್ತು ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಇವಾಗ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ ನಾನು ಮತ್ತು ಕವಿತಾ ಎಲ್ಲೋ ಹೋಗ್ತಾ ಇದ್ದೀವಿ, ಒಂದು ಒಳ್ಳೆ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಅದು ಎಲ್ಲಿ ಏನು, ಆ ಪ್ಲೇಸಲ್ಲಿ ಏನೇನು ಆಗುತ್ತೆ ಅನ್ನೋದನ್ನೆಲ್ಲ ನಾನು ನಿಮಗೆ ಇವತ್ತು ತೋರಿಸ್ತೀವಿ. ಸೊ ಯಾರ್ಯಾರು ಇನ್ನೂ ನಮ್ಮ ಅಕೌಂಟ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಮತ್ತು ಫಾಲೋ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮ ಅಕೌಂಟ್ ಇದೆ, ಹಿಮಾ ಕವಿತಾ ಅಂತ. ಸೊ ಅಲ್ಲೂ ಹೋಗಿ ನಮ್ಮ ಅಕೌಂಟ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಎಲ್ಲ ಬೇಕೇ ಬೇಕು. ಸಬ್ಸ್ಕ್ರೈಬ್ ಮಾಡಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಆವಾಗ ನಮ್ಮ ವಿಡಿಯೋಸ್ ಫಸ್ಟ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿ. ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ. ಸೊ ಗೈಸ್, ಇವಾಗ ನಾವು ಹೊರಟಿದ್ದೀವಿ. ಮುಂದೆ ವ್ಲಾಗಲ್ಲಿ ಗೊತ್ತಾಗುತ್ತೆ ಎಲ್ಲಿ ಹೋಗ್ತಿದ್ದೀವಿ ಅಂತ. ನಾನು ಚತುರ್ದಶಕ ಭುವನ ಭಯಂಕರನಾದ ಲಂಕೇಶ್ವರ ದಶಕಂಠ ರಾವಣ. ಗೈಸ್, ಅವಳು ಎಳ್ನೀರು ಕೂಸ್ಕೋತಾ ಇದ್ದಾಳೆ. ಕವಿತಾ, ಇವತ್ತಿಗದು ತೆಂಗಿನಕಾಯಿ ಕೊಡ್ತೀನಿ. ಇವತ್ತು ಸಂಜೆ ಕುಡಿತೀನಿ ಗೈಸ್ ಆ ನೀರ್ನ. ಇವತ್ತಂತೂ ಕುಡಿಯಲ್ಲ, ನಾಳೆನೆ ಆಗ್ತಿಲ್ಲ ಫ್ರೆಂಡ್ಸ್. ನೋ ಕಾಮೆಂಟ್ಸ್. ನೋಡಿ ಫ್ರೆಂಡ್ಸ್, ನೋಡಿ ಗೈಸ್, ನಿಂಬೆಹಣ್ಣು ಈ ಥರ ಇಂಟ್ಕೊಬಿಟ್ಟು ಹಿಂಗೆ ಶೇಕ್ ಮಾಡ್ಕೊಬಿಟ್ಟು ಹಿಂಗೆ ಕುಡಿದ್ರೆ ಪಕ್ಕ ನಾಟಿ ಸ್ಟೈಲ್ ಫ್ರೆಶ್. ನನ್ನ ತೋರಿಸು ಫ್ರೆಶ್, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಊರಲ್ಲೂ ಈ ತರ ಟ್ರೈ ಮಾಡಿ. ಅಲ್ಲೇ ನಿಂಬೆಹಣ್ಣು ತಗೊಳ್ಳಿ, ಅಲ್ಲೇ ಎಳ್ನೀರು ತಗೊಳ್ಳಿ, ನಿಂಬೆಹಣ್ಣ ಹಿಂಗೆ 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 ಶೇಕ್ ಮಾಡಿ ಹಿಂಗೆ ಕುಡೀರಿ. ಮುಂದೆ ಬನ್ನಿ, ಸೂಪರ್ ಆಗಿದೆ. ಬಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳ. ಅಂತೂ ಇಂತೂ ಖಾಲಿ ಮಾಡಿದ್ದೀನಿ. ಅವಳು ಇನ್ನೂ ಕುಡಿತಾನೇ ಇದ್ದಾಳೆ. ಅದು ಬಟ್ಟೆಗೆ ಚೆಲ್ಲಿದ್ರೆ ಕಲೆ ಹೋಗಲ್ವಲ್ಲ, ಅದಕ್ಕೆ ನಾನು ನಿಧಾನಕ್ಕೆ ಕುಡಿತಿದ್ದೀನಿ. ಆಕ್ಚುಲಿ ನಾವು ಮೈಸೂರಲ್ಲೆಲ್ಲ 50 ರೂಪಾಯಿ ಕೊಟ್ಬಿಟ್ಟು ಕುಡಿತೀವಿ. ಇಲ್ಲಿ ಮರದಿಂದನೇ ಕಿತ್ಕೊಂಡು ಕುಡಿದ್ವಿ. ನಿಜವಾಗ್ಲೂ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಇನ್ನೊಂದೇನು ವಿಷಯ ಅಂದರೆ ನಾವು ಏನಕ್ಕೆ ಇಲ್ಲಿ ಬಂದಿದ್ದೀವಿ, ಎಲ್ಲಿಗೆ ಬಂದಿದ್ದೀವಿ ಅಂತ ಇನ್ನೂ ಹೇಳಿಲ್ಲ. ಮುಂದೆ ಗೊತ್ತಾಗುತ್ತೆ ಎಲ್ಲಿಗೆ ಬಂದಿದ್ದೀವಿ, ಏನಕ್ಕೆ ಬಂದಿದ್ದೀವಿ ಅಂತ. ಎಳ್ನೀರು ಮಾತ್ರ ಸಾಕಾಗಿದೆ, ಕುಡೀರಿ. ಅವ್ರು ಹೆಂಗೆ ಕುಡಿತಾರೆ. ಸೊ ಈಗ ಎಳ್ನೀರು ಕುಡ್ಕೊ ಬಂದ್ವಿ. ಸೊ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯ್ತಾ. ಈಗ ಅವಳು ಏನ್ ಮಾಡ್ತಿದ್ದಾಳೆ ತೋರಿಸ್ತೀನಿ ಬನ್ನಿ. ಇಲ್ಲಿ ಏನೋ ಕಾಮಿಡಿ ಆಯ್ತು, ಅದಕ್ಕೆ ನಗ್ತಿದೀವಿ ಅಷ್ಟೇ. ಏನು ಅಂತ ಹೇಳಿ ಅಲ್ವಾ. ಏ ಅಮ್ಮ, ಅದೆಲ್ಲ ಹಾಕಕ್ಕಾಗಲ್ಲ, ಸುಮ್ನೆ ಇರು. ಇಲ್ಲಿ ಅವಳು ಸಾಕ್ ಬಿಡಿ ಆಯ್ತು, ಅದು ನೀನ್ ಬಿಡ್ತೀಯ ನಾನ್ ಬಿಡ್ತೀಯ ಅನ್ನಂಗ್ ತಿಂತಿದ್ದಾಳೆ ಕಾಯಿನ. ಎಷ್ಟನೇದು ಇಮ್ಮ ಇದು? 4ನೇದಾ? ಇದು 4ನೇದು. 4ನೇ ಎಳ್ನೀರು ತಿಂದಿರೋದು. ಒಂದೇ ಕಣ. ಸೊ ಇದಾಗಿತ್ತು ಇವಾಗಿನ ವಿಡಿಯೋದಲ್ಲಿ. ಸೊ ಮುಂದೆ ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ಗಂಟ ಏನ್ ಮಾಡ್ಬೇಕು? ಸಬ್ಸ್ಕ್ರೈಬ್ ಮಾಡ್ಬೇಕು. ಓಕೆ ಓಕೆ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇವಾಗ ತೋರಿಸ್ತೀವಿ ಬನ್ನಿ. ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನಾವು ಇವಾಗ ದೇವಸ್ಥಾನದ ಹತ್ರ ಬಂದಿದ್ದೀವಿ. ಯಾವ ದೇವಸ್ಥಾನ ಅಂತ ಅಂದರೆ ಅಗಿಸ್ತ್ಕಂಬೆ ದೇವಸ್ಥಾನ ಅಂತ. ಇದು ತಲಕಾಡಲ್ಲಿರೋದು. ನಾವು ಇವತ್ತು ಬಂದಿರೋದು ತಲಕಾಡಿಗೆ. ಇಲ್ಲಿ ತಲಕಾಡಲ್ಲಿ ಜಾತ್ರೆ ಇರೋದ್ರಿಂದ ನಾವು ತಲಕಾಡಿಗೆ ಬಂದಿದ್ದೀವಿ. ಇದು ಕವಿತಾ ಅವ್ರದ್ದು ಊರು.
ಸೊ ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ಬಂದ್ವಿ. ವೈದ್ಯನಾಥೇಶ್ವರ ಟೆಂಪಲಿಗೆ ಹೋಗ್ತಾ ಇದೀವಿ. ಅದೇನಿಲ್ಲ, ಸ್ವಲ್ಪ ದೂರ ಅಷ್ಟೇ ಅಂತೆ. ಅವರಮ್ಮ ಹಿಂಗೆ ನಡ್ಕೊಂಡು ಹೋಗ್ಬೋದು ಅಂದರು. ಸೊ ನಾವು ಕಾರ್ನ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ ದೇವಸ್ಥಾನ ಆಗಿರ್ಬೋದು. ಇಲ್ಲಿದು ಒಂಥರ ವಾತಾವರಣನೇ ತುಂಬ ಚೆನ್ನಾಗಿದೆ ಮೈಸೂರು. ಸೊ ನಾವು ಆಗಲೇ ಏನಂತ ಅಂದರೆ ಬಂಡಿ ಬರುತ್ತೆ, ಬಂಡಿನ ತೋರಿಸ್ತೀನಿ ಅಂತ ಅಂದೆ ಅಲ್ವಾ. ಸೊ ಅದು ಇನ್ನೂ 1/4 ಗಂಟೆ ಆಗುತ್ತಂತೆ. ಸೊ ಅಷ್ಟರಲ್ಲಿ ವೈದ್ಯನಾಥೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಕವಿತಾ ನೋಡಿ ಗೈಸ್ ಹೇಗೆ ಓಡ್ತಾ ಇದ್ದಾಳೆ. ಅಲ್ಲಿ ಮುಂದೆ ಓಡ್ತಿರೋದು ಅವಳು. ಬರೀ ಇಂಥದೆಯಾ ಗೈಸ್ ಇವಳಿ ಕಾಸ್ಟ್ಯೂಮ್ಗೆ ಸ್ಲಿಪ್ಪರ್ ನೋಡಿ ಗೈಸ್, ಕ್ರಾಕ್ಸ್. ಇವಳನ್ನ ಅಂಬಾಸಿಡರ್ ಮಾಡ್ಬೋದು ಕ್ರಾಕ್ಸ್ಗೆ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ದೇವಸ್ಥಾನಕ್ಕೆ ಬಂದ್ವಿ, ಆದರೆ ದೇವಸ್ಥಾನ ಬಾಕ್ಲು ಹಾಕಿದ್ದಾರೆ. 4:15 ಓಪನ್ ಆಗುತ್ತಂತೆ. ಸೊ ಅಷ್ಟರಲ್ಲಿ ಬಂಡಿ ಬರುತ್ತೆ. ಬಂಡಿ ನೋಡ್ಬಿಟ್ಟು 4:15ಗೆ ದರ್ಶನ ಮಾಡಿಬಿಟ್ಟು ಹೋಗ್ತೀವಿ. ಇವರು ಕವಿತಾ ಅವ್ರ ಅಮ್ಮ ಆಂಟಿ. ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಕಾದು 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 ಸುಸ್ತಾಗ್ತಿದೆ. ಇನ್ನೂ ತೇರು ಬಂದಿಲ್ಲ, ಇನ್ನೂ ಏನು ದೇವಸ್ಥಾನದ ಬಾಗಿಲು ತೆಗ್ದಿಲ್ಲ. ಕಾಯ್ತಾ ಇದ್ದೀವಿ, ಅಲ್ಲಿ ಕಾಯ್ತಾ ಇದ್ದಾರೆ. ಸೊ ಇದು ಬ್ಯಾನರ್ ಅಡ್ಡ. ದೇವಸ್ಥಾನ ಓಪನ್ ಆಗುತ್ತೆ ಇಲ್ಲ ಬಂಡಿ ಬರುತ್ತೆ ಅಂತ ಗೊತ್ತಿಲ್ಲ. ಯಾವ್ದು ಫಸ್ಟ್ ಬರುತ್ತೆ ತೋರಿಸ್ತೀನಿ. ಅಲ್ಲಿಗಂಟ ವಿಡಿಯೋನ ನೋಡ್ತಾ ಇರಿ. ಈಗ ದೇವಸ್ಥಾನ ಓಪನ್ ಆಗಿದೆ, ಒಳಗಡೆ ಹೋಗ್ತಿದ್ದೀನಿ. ಹಿಮ ಮುಂದೆ ಹೊಟ್ಟೋಗಿದ್ದಾಳೆ. ಬನ್ನಿ ದೇವಸ್ಥಾನ ಒಳಗಡೆ ತೋರಿಸ್ತೀನಿ. ಫೈನಲಿ ದರ್ಶನ ಆಯಿತು. ಹೇಗಿತ್ತು ದರ್ಶನ? ತುಂಬ ಚೆನ್ನಾಗಾಯಿತು. ವೈದ್ಯನಾಥೇಶ್ವರ ಟೆಂಪಲ್ ನಾವು ಬಂದಿದ್ದೀವಾಗ ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು ವಿಡಿಯೋ ಹಾಕ್ತೀನಿ, ಅದನ್ನು ದೇವ್ರದ್ದು ವಿಡಿಯೋ ತೆಗ್ದಿದ್ದೀನಿ. ಆ ವಿಡಿಯೋನೂ ಹಾಕ್ತೀನಿ, ನೋಡಿ. ಸೊ ದೇವಸ್ಥಾನದೊಳಗೆಲ್ಲ ಹೋಗಿ ಬಂದು ಇವಾಗ ನಾವು ಗೊತ್ತಲ್ಲ ಗೈಸ್, ರೀಲ್ಸ್ ಮಾಡೋ ಹುಚ್ಚು. ಸಿಕ್ಕಿದ ಕಡೆ ಕೂತ್ಕೊಂಡು ನಿಂತ್ಕೊಂಡು ರೀಲ್ಸ್ ಮಾಡ್ತೀವಿ. ಸೊ ಅಲ್ಲಿ ಒಂದು ಚೆನ್ನಾಗಿತ್ತು, ಒಂದು ವ್ಯೂ ಅಲ್ಲಿ ಕೂತ್ಕೊಂಡು ರೀಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕವಿತಾ ಅಲ್ಲಿ ಕೂತ್ಕೊಂಡು ರೀಲ್ಸ್ ಎಲ್ಲ ಮಾಡಿದ್ವಿ. ಅವಳು ನೋಡಿ ಕೂತ್ಕೊಂಡು ಫುಲ್ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಸೊ ಈಗ ನಾವು ದೇವಸ್ಥಾನ ಎಲ್ಲ ಮುಗೀತು. ಸೊ ಈಗ ನಾವು ಎಲ್ಲಿ ಬಂದಿದ್ದೀವಿ ಅಂದರೆ ಹೊಳೆ ಹತ್ರ ಬಂದಿದ್ದೀವಿ. ಹೊಳೆನೇ ಇದು. ಮತ್ತೆ ಇದು ಹೊಳೆನಾ ಆಂಟಿ? ಹೊಳೆನೆ, ಕರೆಕ್ಟಾಗಿ ಹೇಳಿದ್ದೀನಿ. ಹೊಳೆ ಹತ್ರ ಬಂದಿದ್ದೀವಿ. ಸೊ ಏನು ಇಷ್ಟೊಂದು ದೇವ್ರ ದರ್ಶನ ಮಾಡಿದ್ದೀವಿ ಅಂತ ಥಿಂಕ್ ಮಾಡ್ತಿದ್ದೀರಾ? 4-5 ದೇವ್ರ ದರ್ಶನ ಮಾಡಿದ್ದೀವಿ. ಯಾಕಂದರೆ ಇವ್ರದ್ದು ಊರ್ದು ಜಾತ್ರೆ. ಸೊ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಯಾಕೆ ಅಂತ ಅಂದರೆ ಅವ್ರ ಊರ್ದು ಜಾತ್ರೆ, ಹಾಗಾಗಿ ಎಲ್ಲ ದೇವ್ರ ದರ್ಶನನೂ ಮಾಡ್ಕೊಂಡು ಬಂದಿದ್ದೀವಿ. ಎಲ್ಲ ಮುಗೀತು. ಸೊ ಈಗ ಬನ್ನಿ, ನಾನು ಹಂಗೆ ಇರಿ, ಹೊಳೆ ತೋರಿಸ್ತೀನಿ. ಹೊಳೆ ನೋಡಿ, ಅಲ್ಲಿಂದ ಹತ್ರದಿಂದ ತೋರಿಸ್ತೀನಿ ಬನ್ನಿ. ನೋಡ್ಬೋದು ಎಷ್ಟು ಚೆನ್ನಾಗಿದೆ.
ಬಿಟ್ಲಾ ಬಾ. ಅಷ್ಟು ನೀರಿಲ್ಲ, ಕಮ್ಮಿ ಇದೆ ನೀರು ಈ ಸತಿ. ಸಾಕು. ಮತ್ತು ಗೈಸ್ ಇವತ್ತಿನ ಬ್ಲಾಗ್ ಇಷ್ಟೇ ಆಗಿರುತ್ತೆ ಅಂತ ಮಾತ್ರ ಅನ್ಕೋಬೇಡಿ. ಇನ್ನು ಮೈಸೂರಿಗೆ ಹೋಗೋವರೆಗೂ ಏನೇನು ಮಾಡ್ತೀವಿ ಎಲ್ಲಾನು ಪ್ರತಿಯೊಂದೂ ಇವಾಗ ನಾವು ಬ್ಲಾಗಲ್ಲಿ ತೋರಿಸ್ತೀವಿ, ಇಂಟಿಮೇಟ್ ಮಾಡ್ತೀವಿ. ಅದಾದಮೇಲೆ ನಿಮಗೆ ಬೋರ್ ಅಂತೂ ಇಡಿಸ್ತಿಲ್ಲ ಅಂತ ನನಗೆ ಗೊತ್ತಾಗಿದೆ. ಯಾಕೆಂದರೆ ಇಷ್ಟು ಎಂಟರ್ಟೈನ್ಮೆಂಟ್ ಒಂದಿನದಲ್ಲಿ ಮೈಸೂರಿಂದ ತಲಕಾಡಿಂದ ಎಲ್ಲ ದೇವಸ್ಥಾನ ಇಷ್ಟು ಯಾರ ತೋರಿಸ್ತಾರಾ? ಯಾರೂ ತೋರಿಸಿಲ್ಲ. ತೋರಿಸ್ತಾರೆ. ನಾನು ಮಾತ್ರ ಅಂದರೆ ಕವಿತಾ ಹಿಮ ಯೂಟ್ಯೂಬ್ ಚಾನಲ್ನಲ್ಲಿ ಮಾತ್ರ ಇದು ಸಾಧ್ಯ ಅಲ್ವಾ? ಅಷ್ಟೇ. ಅಯ್ಯೋ, ಈ ನನ್ನ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಮುಗಿಸ್ಕೊಂಡು ಮನೆಗೆ ಬಂದಿದ್ದೀವಿ. ಇಷ್ಟೊತ್ತಾಯಿತು. ಟೈಮ್ ಬಂದ್ಬಿಟ್ಟು 9:15 ಆಗಿದೆ. ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀವಿ. ಸೊ ಈ ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅನ್ಕೋತೀನಿ. ಇಷ್ಟ ಆಗಿದ್ರು, ಇಷ್ಟ ಆಗಿಲ್ಲ ಅಂದರೂ ಲೈಕ್ ಮತ್ತು ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.